1, 2, 3, start. ಅಮ್ಮ ಕರೆಕ್ಟ್ ಬರ್ತೇನೆ ನೋಡಿ ಇನ್ನೊಂದ್ಸಲ ಕರೆಕ್ಟ್. ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಐ ಆಮ್ ಯುವರ್ DGK ಸರ್ ಫ್ರಮ್ ವಿಲೇಜ್ ತೋಳನೂರ್, ತಾಲೂಕು ಅಕ್ಕಲ್ಕೋಟ್, ಜಿಲ್ಲೆ ಸೊಲ್ಲಾಪುರ್, ಮಹಾರಾಷ್ಟ್ರ. HSTR ಇಂಗ್ಲಿಷ್ ವಿಷಯದಲ್ಲಿ ಹೈಸ್ಕೂಲ್ ಶಿಕ್ಷಕರಾಗಿ ಆಯ್ಕೆ ಆಗಲು ಹೊರಟಿರುವ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಮೈ ಡಿಯರ್ ಬ್ರದರ್ಸ್ and sisters, my dear students, my dear high school aspirants, I heartily welcome all of you. ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರದೊಂದಿಗೆ ಇವತ್ತಿನ ಈ ಅದ್ಭುತವಾದ ಸೆಷನ್ ಅನ್ನು ಸ್ಟಾರ್ಟ್ ಮಾಡೋಣ. HSTR ಇಂಗ್ಲಿಷ್ ಹೊಸ ಸಿಲೆಬಸ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಸಿಲೆಬಸ್ ನೋಡಿದ ತಕ್ಷಣ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತುಂಬ ಭಯ ಹುಟ್ಟುತ್ತಿದೆ. ಸರ್, ಸಮಯ ಕಡಿಮೆ ಇದೆ, ಇಷ್ಟು ಸಮಯ ಕಡಿಮೆದಲ್ಲಿ ಸಿಲೆಬಸ್ ಕಂಪ್ಲೀಟ್ ಮಾಡೋದು ಅಸಾಧ್ಯವಾಗುತ್ತಿದೆ ಅನ್ನುವ ಮನೋಭಾವನೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಇದೆ. ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಐ ಹಂಬಲಿ ರಿಕ್ವೆಸ್ಟ್ ಆಲ್ ಆಫ್ ಯು, ಡೋಂಟ್ ವರಿ ಅಬೌಟ್ ದ ಸಿಲೆಬಸ್ ಓಕೆ, ನಿಮಗೆ ಸಿಲೆಬಸ್ ದೊಡ್ಡದಿದೆ, ಇದು ನನಗೂ ಗೊತ್ತು, ಸಮಯ ತುಂಬ ಕಡಿಮೆ ಇದೆ, ಇದು ನಮಗೂ ಗೊತ್ತು. ಆದರೂ ಕೂಡ ಈ ಕಡಿಮೆ ಸಮಯದೊಳಗೆ ಏನು ಮಾಡಿ ಎಕ್ಸಾಮ್ ಪರೀಕ್ಷೆ ಮಾಡಲು ಪಾಸ್ ಆಗಲು ಬರುತ್ತದೆ ಅನ್ನೋದನ್ನು ನನ್ನ ಅನುಭವದೊಂದಿಗೆ ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ. ಲಿಟ್ರೇಚರ್ದ ಭಾಗವನ್ನು ನೋಡಿದಾಗ ಹೊಸ ಭಾಗವನ್ನು ಅವರು ಆ್ಯಡ್ ಮಾಡಿದ್ದಾರೆ. ಸೊ ಈ ಕಂಪ್ಲೀಟ್ ಸಿಲೆಬಸ್ ಕುರಿತು ನೋಟ್ಸನ್ನು ಪ್ರಿಪೇರ್ ಮಾಡುತ್ತಿದ್ದೇನೆ. ಇನ್ನು 4-5 ದಿವಸದೊಳಗೆ ಇಡೀ ಸಿಲೆಬಸನ್ನು ಕಂಪ್ಲೀಟ್ ಮಾಡಿ ನಿಮಗೆ ಹೊಸ ನೋಟ್ಸ್ ಕೊಡೋ ಜವಾಬ್ದಾರಿ ನನ್ನದು. 100% ಯು ವಿಲ್ ಗೆಟ್ ಬಿಗ್ ಸಕ್ಸಸ್ ಇನ್ ದಿಸ್ ಎಕ್ಸಾಮ್. ಡೋಂಟ್ ವರಿ ಅಬೌಟ್ ದ ಎಕ್ಸಾಮ್, ಡೋಂಟ್ ವರಿ ಅಬೌಟ್ ದ ಸಿಲೆಬಸ್. ಇನ್ನು ಪರೀಕ್ಷೆಯಲ್ಲಿ ಹೌ ಟು ಪ್ರಿಪೇರ್, ವಾಟ್ ಟು ರೀಡ್ ಅಂಡ್ ಹೌ ಟು ರೀಡ್ ಅಂಡ್ ವಾಟ್ ಟು ರಿಮೆಂಬರ್, ಇಲ್ಲಿ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತಾ ಇದ್ದೀನಿ. ಲಿಟ್ರೇಚರ್ ಭಾಗದೊಳಗೆ ಒಂದು ಸ್ಟೋರಿ ಇದೆ, ಸಿಲೆಬಸ್ದಲ್ಲಿ ಕೊಟ್ಟಿದ್ದಾರೆ ಅವರು. ಇವ್ರ ಹೆಸರು ದೇವೇನ್ ಕನಾಲ್. ಹಿಯರ್ ಐ ಆಮ್ ನರೇಟಿಂಗ್ ದಿಸ್ ಸ್ಟೋರಿ ಇನ್ ಕನ್ನಡ. ಓಕೆ, ಸುಮ್ಮನೆ ಜಸ್ಟ್ ಇದನ್ನು ನೆನಪಿನಾಗ ಇಟ್ಟುಕೊಡ್ರಿ. ಯು ವಿಲ್ ಗೆಟ್ 2 marks, 100% ಯು ವಿಲ್ ಗೆಟ್ 2 marks. ದೇವೇನ್ ಕನಾಲ್ ಇವರು ಪತ್ರಕರ್ತರು, ಇವರು ಎಡಿಟರ್, ಜರ್ನಲಿಸ್ಟ್. ಇವರು ರೀಡರ್ಸ್ ಡೈಜೆಸ್ಟ್ ಇಂಡಿಯಾ ಇದರಲ್ಲಿ ಲೇಖನವನ್ನು ಬರೆಯುತ್ತಿರುವ ಪತ್ರಕರ್ತರು, ಜರ್ನಲಿಸ್ಟ್. ಇವರು ಒಂದು ರಿಯಲ್ ಆಕ್ಸಿಡೆಂಟದ ಕಥೆಯನ್ನು ಬರೆದಿದ್ದಾರೆ. ಇವರು ಒಂದು ನಿಜವಾದ ಕಥೆಯನ್ನು ಬರೆದಿದ್ದಾರೆ. ಇದರಲ್ಲಿ ಪಬ್ಲಿಷ್ ಆಗಿದೆ, ರೀಡರ್ ಡೈಜೆಸ್ಟ್. ಪರೀಕ್ಷೆ ಹೀಗೆ ಪ್ರಶ್ನೆ ಕೇಳ್ತಾರೆ. ದೇವೇಲ್ ಕನಾಲ್ ಇವರು ಯಾವ ಕಥೆಯನ್ನು ಬರೆದಿದ್ದಾರೆ? ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಟ್ರ್ಯಾಕ್ಸ್ ಅಂದ್ರೆ ರೈಲ್ವೆ ಟ್ರ್ಯಾಕ್ ಹತ್ತಿರ ಒಂದು ಹುಡುಗಿ ಬಿದ್ದಿದ್ದಾಳೆ. ಅಲ್ಲೊಂದು ರೈಲ್ವೆ ಟ್ರ್ಯಾಕ್ ಹತ್ತಿರ ಒಂದು ಹುಡುಗಿ ಇದೆ. ಈ ಕಥೆಯನ್ನು ಬರೆದವರು ಇವರು. ದಿಸ್ ಇಸ್ ಅ ರಿಯಲ್ ಸ್ಟೋರಿ. ಈ ಕಥೆ ಯಾವ ಮ್ಯಾಗಝಿನ್ದಲ್ಲಿ ಪಬ್ಲಿಷ್ ಆಗಿತ್ತು? ರೀಡರ್ಸ್ ಡೈಜೆಸ್ಟ್ ಇಂಡಿಯಾ. ಇದು ಮಂತ್ಲಿ ಮ್ಯಾಗಝಿನ್, ಇಟ್ ಈಸ್ ನಾಟ್ ವೀಕ್ಲಿ. ಪ್ರಶ್ನೆ ಕೇಳ್ತಾರೆ ನಿಮಗೆ. ರೀಡರ್ ಡೈಜೆಸ್ಟ್ ಇಂಡಿಯಾ ಇದು, ದಿಸ್ ಇಸ್ ಅ ಮಂತ್ಲಿ ಮ್ಯಾಗಝಿನ್, ದಿಸ್ ಇಸ್ ಇಂಗ್ಲಿಷ್ ಮಂತ್ಲಿ ಮ್ಯಾಗಝಿನ್. ಇನ್ನು ಈ ಕಥೆಯೊಳಗೆ ಏನು ಬರ್ತೈತೆ ನೋಡ್ರಿ. ಮುಂಬೈ ಅನ್ನೋ ಒಂದು ಶಹರ ಇದೆ, ಮಹಾರಾಷ್ಟ್ರದ ರಾಜಧಾನಿ ಮುಂಬೈದು ಸುತ್ತಮುತ್ತಲು ಸಬರ್ನ್ ಏರಿಯಾ. ಮುಂಬೈದು ಸುತ್ತಮುತ್ತಲು ಒಂದು ಸಣ್ಣ ಪಟ್ಟಣಗಳು. ಠಾಣೆ ಅನ್ನುವ ಒಂದು ನಗರ, ಠಾಣೆ ಜಿಲ್ಲೆಯ ಒಂದು ರೈಲ್ವೆ ಸ್ಟೇಷನ್, ಮುಂಬೈದಿಂದ ಬರುವ ಒಂದು ರೈಲ್ವೆ ಸ್ಟೇಷನ್. 10 ಡಿಸೆಂಬರ್ 2010ರಂದು, ಪ್ಲೀಸ್ ರಿಮೆಂಬರ್ ದ ಡೇಟ್, 10 ಡಿಸೆಂಬರ್ 2010 ಆನ್ ಫ್ರೈಡೆ, ಶುಕ್ರವಾರ ಸಂಜೆ 6:32 6:32 PM
ಈ ಸಮಯಕ್ಕೆ ಮುಂಬೈಯಿಂದ ಒಂದು ಹುಡುಗಿ ಆ ಟ್ರೈನಿನಲ್ಲಿ ಏರುತ್ತಾಳೆ. ಮುಂಬೈಯಿಂದ ಒಂದು ಟ್ರೈನ್, ಇಲೆಕ್ಟ್ರಿಕ್ ಟ್ರೈನ್ ಹೋಗ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ರಶ್, ಫುಲ್ ರಶ್ ಅಂದ್ರೆ ಏನಮ್ಮ, ಒಬ್ರಿಗಿಂತ ಒಬ್ರು ಹಿಂಗೆ ನಿಂದಿರ್ಲಿಕ್ಕೂ ಜಾಗ ಇರಂಗಿಲ್ಲ. ಅಂಥ ರಶ್ದೊಳಗೆ ಒಂದು ಹುಡುಗಿ, ರೋಮಾ ಅನ್ನೋ ಹುಡುಗಿ, ರೋಮಾ, ಇವಳ ಹೆಸರು ರೋಮಾ ತಲರೇಜಾ, ಹುಡುಗಿ ಹೆಸರು ರೋಮಾ ತಲರೇಜಾ ಅನ್ನೋ ಒಂದು ಹುಡುಗಿ, 21 ವಯಸ್ಸದ ಹುಡುಗಿ, 21 years old, ಬಿಕಾಮ್ ಗ್ರ್ಯಾಜುಯೇಟ್, ಬಿಕಾಮ್ ಪದವಿ ಪಡೆದವಳು, ಪುಣೆ ವಿಶ್ವವಿದ್ಯಾಲಯದಿಂದ ಬಿಕಾಮ್ ಪದವಿಯನ್ನು ಪಡೆದಂಥ ಹುಡುಗಿ ರೋಮಾ ತಲರೇಜಾ. ಬ್ಲ್ಯಾಕ್ ಕಲರ್ದೊಂದು ಬಟ್ಟೆಯನ್ನು ಹುಟ್ಟಿಕೊಂಡಿರ್ತಾಳೆ, ಬ್ಲ್ಯಾಕ್ ಸಲ್ವಾರ್, ನೆನಪಿಡ್ರಿ, ಕಪ್ಪು ಬಟ್ಟೆಯ ಬ್ಲ್ಯಾಕ್ ಸಲ್ವಾರ್ ಕಾಮೀಸ್, ಈ ಬಟ್ಟೆಯನ್ನು ಧರಿಸ್ಕೊಂಡಂಥ ಹುಡುಗಿ. ಇವಳು ಕಾಲೇಜ್ ಸ್ಟೂಡೆಂಟ್, ಬಿಕಾಮ್ ಗ್ರ್ಯಾಜುಯೇಟ್. ಶಿ ವಾಸ್ ವರ್ಕಿಂಗ್ ಆಸ್ ಅ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್, CCE, ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ಈ ಹುಡುಗಿ 10 ಡಿಸೆಂಬರ್ 2010 ಸಂಜೆ 6 ಗಂಟೆಗೆ, ಶುಕ್ರವಾರ 6:32 ಟ್ರೈನ್ ಒಳಗೆ ಏರ್ತಿರ್ತಾಳೆ. ಸಿಕ್ಕಾಪುಟ್ಟ ರಶ್, ನಿಲ್ಲಕ್ಕೆ ಜಾಗ ಇರಂಗಿಲ್ಲ. ಎದ್ದು ಟ್ರೈನ್ ಒಳಗೆ ಹಿಂಗೆ ನಿಲ್ತಾಳೆ, ಹಿಂಗೆ ಇದು ಹಿಡಿದು ಮ್ಯಾಲಿಂದ ಒಂದು ಏನಂತಾರೆ ಹಿಂಗೆ ಹಿಡ್ತಾರಲ್ಲ ಹಿಂಗೆ. ಬಟ್ ಅವಳು ಎಲ್ಲಿ ನಿಂತಿರ್ತಾಳೆ ಗೊತ್ತದೇನು? ಸಿಕ್ಕಾಪಟ್ಟೆ ರಶ್ ಇರನ್ರಿ. ಆ ಟ್ರೈನದು ಎಲ್ಲಿ ಬಾಗಿಲದೊಳಗೆ ನಿಂತಿರ್ತಾಳೆ ಹುಡುಗಿ. ಬಾಗಿಲೊಳಗೆ ಡೋರ್ದೊಳಗೆ ನಿಂತಿರ್ತಾಳೆ. ಒಬ್ರಿಗೊಬ್ರು ಹಿಂಗೆ ಡಕ್ಲಿ ಮಾಡೋದ್ರೊಳಗೆ, ದಬ್ಬಿ ಮಾಡೋದ್ರೊಳಗೆ, ಪುಷ್ ಮಾಡೋದ್ರೊಳಗೆ ಟ್ರೈನನ್ನು ಬಿಡ್ತು. ಎಲೆಕ್ಟ್ರಿಕ್ ಟ್ರೈನ್, ಸ್ಪೀಡ್ ಟ್ರೈನು ಹಿಂಗೆ ಬಿಡ್ತು. ಅನ್ನೋದ್ರೊಳಗೆ ಮತ್ತೇನದಮ್ಮ, ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಒಂದಕ್ಕೊಂದು ಹೆಣ್ಮಗಳು ಹಿಂಗೆ ಡಿಕ್ಕಿ ಹೊಡೆಯೋದ್ರೊಳಗೆ ಆ ಹುಡುಗಿ ಜಾರಿ ದನ್ನಂತೇಳಿ ಹಿಂಗೆ ರೈಲ್ವೆ ಡಬ್ಬಿ ಒಳಗಿಂದ ಹೊರಗೆ ಬಿದ್ದು ಬಿಡ್ತಾಳೆ. ಸ್ಪೀಡ್ ಹೋಗುವ ಟ್ರೈನದೊಳಗಿಂದ ಹುಡುಗಿ ಕೆಳಗೆ ಬಿದ್ದು. ಕೆಳಗೆ ಬೀಳುವಾಗ ನೋಡ್ಬೇಕಲ್ಲ ಜನ, ಸಿಕ್ಕಾಪಟ್ಟೆ ರಶ್ ಇರೋದು ಸೌಂಡ್. ಅವಳು ಒಮ್ಮೆ ಬಂದು ಕೆಳಗೆ ಬೀಳ್ತಾಳ್ರಿ. ಬಿದ್ದಿದ ತಕ್ಷಣ ಆ ಟ್ರೈನ್ದೊಳಗಿನ ಜನ ಅವಳ ಕಡೆ ನೋಡಬೇಕಾಗಿತ್ತು. ಕೆಲವೊಬ್ರು ನೋಡ್ತಿರ್ತಾರೆ, ಕೆಲವೊಬ್ರು ನೋಡೋಂಗಿಲ್ಲ. ಹಾಗೆ ಟ್ರೈನ್ ಹೋಗುವಾಗ ಇದರಿಂದ ಇನ್ನೊಂದು ಟ್ರೈನ್ ಬರ್ತಾಯಿತ್ತು, ಸೆಕೆಂಡ್ ಅಪೋಸಿಟ್ ಟ್ರೈನ್ ಬರ್ತಾಯಿತ್ತು. ಇನ್ನೊಂದು ಟ್ರೈನ್ದೊಳಗೆ ಒಬ್ಬ ಹುಡುಗಿದ್ದ. ಆತನ ಹೆಸರು ನೆನಪಿಡ್ರಿ, ಆ ಹುಡುಗನು ಬಾಲೇಶ್ವರ್ ಮಿಶ್ರಾ. ಈತನ ವಯಸ್ಸು 20 years old, ಯಂಗ್ ಬಾಯ್, 20 ವರ್ಷದ ಹುಡುಗ. ಈತ ಅನ್ಎಂಪ್ಲಾಯ್ಡ್, ಇವನಿಗೆ ಯಾವುದೇ ಕೆಲಸ ಇರಲಿಲ್ಲ. ಕೆಲಸ ಸಿಗಬೇಕು ಅನ್ನುವ ಕೆಲಸವನ್ನು ಹುಡುಕುವ ಸಲುವಾಗಿ ಉತ್ತರ ಪ್ರದೇಶದ ಮಿರ್ಜಾಪುರದಿಂದ, ಹೆಸರು ನೆನ್ಪಿಡ್ರಿ, ಉತ್ತರ ಪ್ರದೇಶದ ಮಿರ್ಜಾಪುರದಿಂದ ಮುಂಬೈಗೆ ಬಂದಿರ್ತಾನೆ ಕೆಲಸ ಹುಡುಕುವ ಸಲುವಾಗಿ. ಮುಂಬೈದೊಳಗೆ ಆ ಹುಡುಗನ 2 ಅಣ್ಣದೇರಿರ್ತಾರೆ. ಆ ಅಣ್ಣನ ಜೊತೆಗೆ ಇವನು ಹುಡುಗ ಕೆಲಸ ಮುಂಬೈದೊಳಗೆ ಎಲ್ಲ ಕೆಲಸ ಸಿಗ್ತದೆ ಅಂತ ತಿಳ್ಕೊಂಡು ಹುಡುಕಲಿಕ್ಕೆ ಬಂದಿರ್ತಾನೆ. ಹೈಸ್ಕೂಲ್ ಬಿಟ್ಟಿರ್ತಾನೆ, ಹೈಸ್ಕೂಲ್ ಶಾಲೆನ ಕಂಪ್ಲೀಟ್ ಮಾಡೋಂಗಿಲ್ಲ. ಹಿ ಈಸ್ ಅ ಹೈಸ್ಕೂಲ್ ಡ್ರಾಪ್ ಔಟ್, ಅನ್ಎಂಪ್ಲಾಯ್ಡ್ ಯೂತ್. ಹೈಸ್ಕೂಲ್ ಕೂಡ ಕಂಪ್ಲೀಟ್ ಮಾಡೋಂಗಿರಲಿ ಹುಡುಗ, ಹೈಸ್ಕೂಲ್ದೊಳಗೆ ಶಾಲೆ ಬಿಟ್ಟು ಬಂದಂಥ ಹುಡುಗ. ಇವನು ಅಪೋಸಿಟ್ ಟ್ರೈನ್ದೊಳಗೆ ಕೂಳ್ತಿರ್ತಾನೆ, ಅವನು ಬರ್ತಾ ಇದ್ದಿರ್ತಾನೆ. ಬರುವಾಗ ಈ ಹುಡುಗಿ ರೋಮಾ ಹುಡುಗಿ ಟ್ರೈನ್ದೊಳಗಿಂದ ಕೆಳಗೆ ಬೀಳೋದು ದೂರಿಂದ ನೋಡ್ತಿರ್ತಾನು. ನೋಡಿದ ತಕ್ಷಣ ಸಮೀಪ ಟ್ರೈನ್ ಇದು ಟ್ರೈನ್ ಹೀಗೆ ಹೋಗ್ತಿರ್ತಾರೆ, ಇದು ಟ್ರೈನ್ ಹೀಗೆ ಬರ್ತಿರ್ತಾರೆ. ಹೀಗೆ ಬರುವಾಗ ಆ ಹುಡುಗ ಏನು ಮಾಡ್ತಾನೆ ರೀ, ಬಾಲೇಶ್ವರ್ ಟ್ರೈನ್ದು ಅದು ರೆಡ್ ಸಿಗ್ನಲ್ ಇರ್ತಾರೆ, ಅದನ್ನು ಜೊಗ್ತಾನೆ, ಹಿಂಗೆ ಅಲಾರಾಮ್ ಜೊಗ್ತಾನೆ ಟ್ರೈನ್ ನಿಲ್ಲಿಸೋ ಸಲುವಾಗಿ. ಟ್ರೈನ್ ಸ್ವಲ್ಪ ಸ್ಲೋ ಆಗ್ತದೆ ರೀ. ಸ್ಲೋ ಆದ ತಕ್ಷಣ ಟ್ರೈನ್ದೊಳಗಿಂದ ಇವನು ಜಂಪ್ ಮಾಡ್ತಾನೆ, ಕೆಳಗೆ ಹಾರ್ತಾನೆ ರೀ. ಕೆಳಗೆ ಹಾರುವಾಗ ಅವ ಅಂತಿರ್ತಾನೆ ಉಳ್ದವ್ರಿಗೆ, ಸ್ವಲ್ಪ ಟ್ರೈನ್ ಸ್ಲೋ ಆಗ್ಯದ, ನೀವು ಹಾರ್ರಿ, ಸ್ವಲ್ಪ ಅಲ್ಲಿ ಒಂದು ಹುಡುಗಿ ಬಿದ್ದಾಳ, ಆಕ್ಸಿಡೆಂಟ್ ಆಗೈತಿ, ಟ್ರೈನ್ದೊಳಗಿಂದ ಕೆಳಗೆ ಹುಡುಗಿ ಬಿದ್ದಾಳ, ಕಪ್ಪು ಬಟ್ಟೆ ಧರಿಸಿದ ಹುಡುಗಿ, ಅವಳಿಗೆ ನಾವೆಲ್ಲ ಹೆಲ್ಪ್ ಮಾಡೋಣ ಬನ್ನಿ ಅಂದ್ರೆ ಯಾವ ಜನನೂ ಬರಂಗಿಲ್ಲ. ಅವ್ರ ಹತ್ರ ಹೋಗಪ್ಪ, ನಮಗೆ ವಾಜ್ಯಾಗ್ಯದ, ನಿಂತು ಏನು ಮಾಡಲಿ ಅಂತೇಳಿ ಹುಡುಗಿ ಆ ಟ್ರೈನ್ದೊಳಗಿಂದ ಹುಡುಗಿ ಕೆಳಗೆ ಹಾರ್ತಾನೆ ರೀ. ಕೆಳಗೆ ಹಾರೋದ್ರೊಳಗೆ ಅವನಿಗೆ ಆ್ಯಂಕಲ್ಗೆ ಬಡಿತದಿಲ್ಲಿ, ಚಪ್ಪಲ್ ಹರಿತಾವ. ಆದ್ರೂ ಹುಡುಗ ಹುಡ್ಕೊಂತ ಇದು ಟ್ರೈನ್ ಹಿಂಗೆ ಹೋಗಿರ್ತದೆ, ಇದು ಟ್ರೈನ್ ಹೀಗೆ ಬರ್ತಾ ಇದೆ.
ಅದು ಹುಡುಗಿ ಎಲ್ಲಿ ಬಿದ್ದಿರ್ತ ಅಲ್ಲಿ ಓಡ್ಕೊಂತ ಹೋಗಿ ಆ ಹುಡುಗಿ ಹತ್ರ ಹೋಗ್ತಾನೆ. ಆ ಹುಡುಗಿಗೆ ತಲೆಗೆ ಬಡಿದಿರ್ತಮ್ಮ, ತಲೆಗೆ ಬಡಿದ್ರೆ ರಗತ್ತೆಲ್ಲ ಸೋರ್ತಿರ್ತಾರೆ. ಆ ಹುಡುಗಿ ಹತ್ರ ಹೋಗಿ ಇವ ಬಾಲೇಶ್ವರ್ ಮಿಶ್ರಾ ಏನಂತಾನ, ಬೆಹನ್ ಜಿ ಆಪ್ ಠೀಕ್ ಹೈನಾ, ಹೆಸರು ನೆನ್ಪಿಡ್ರಿ ಏನಂತಾನೆ. ಮೊಟ್ಟ ಮೊದಲು ಹೋಗಿದ ತಕ್ಷಣ ಬೆಹನ್ ಜಿ ಆಪ್ ಠೀಕ್ ಹೈನಾ, ಬೆಹನ್ ಜಿ ಅಂದ್ರೆ ಅಕ್ಕ ನೀವು ಚೆನ್ನಾಗಿದ್ದೀರಾ, ಆಪ್ ಠೀಕ್ ಹೈನಾ, ಹಿಂಗೆ ಅಂದ ತಕ್ಷಣ ಆ ಹುಡುಗಿ ಇವನಿಗೆ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ. ಸಿ ವಾಸ್ ಕಂಪ್ಲೀಟ್ಲಿ ಅನ್ಕಾನ್ಷಿಯಸ್, ಬ್ಲಡ್ ಕಂಪ್ಲೀಟ್ ಹರಿತಾ ಇರ್ತದೆ, ಕೆಳಗೆ ಬಡಿದಿರ್ತದೆ ಹುಡುಗಿ. ಆಮೇಲೆ ಆ ಹುಡುಗ ಏನು ಮಾಡ್ತಾನೆ ರೀ, 20 ವರ್ಷದ ಹುಡುಗ ಆ ಹುಡುಗಿ ಹಿಂಗೆ ಎತ್ಕೊಂತಾನೆ ಕೈ ಒಳಗೆ. ಇವನ ವಯಸ್ಸು 20, ಹುಡುಗಿ ವಯಸ್ಸು 21. ಆ 21 ವರ್ಷದ ರೋಮಾನ ಕೈ ಒಳಗೆ ಹಿಂಗೆ ಎತ್ಕೊಂಡು ಹುಡುಗ ಟ್ರೈನ್ದ ಆಚೆಗೆ ಬರ್ತಾ ಇರ್ತಾನೆ, ಟ್ರ್ಯಾಕ್ದು ಬಿಟ್ಟು ಬಂದು ಜನರಿಗೆ ಅಂತ, ನೋಡ್ರಿ ಹುಡುಗಿ ಆಕ್ಸಿಡೆಂಟ್ ಆಗೈತಿ, ಟ್ರೈನ್ದೊಳಗೆ ಬಿದ್ದಳು ಹುಡುಗಿ, ಇವಳಿಗೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು, ಪ್ಲೀಸ್ ಹೆಲ್ಪ್. ಬಟ್ ನೋ ಒನ್ ವಾಸ್ ರೆಡಿ ಟು ಹೆಲ್ಪ್ ದಿಸ್ ಗರ್ಲ್, ನೋ ಒನ್ ವಾಸ್ ರೆಡಿ ಟು ಹೆಲ್ಪ್ ದಿಸ್ ಗಾಯ್. ಈ ಹುಡುಗನಿಗೆ ಯಾರೂ ಹೆಲ್ಪ್ ಮಾಡಂಗಿಲ್ಲ, ಪಾಪ ಹುಡುಗಿ ಒಯ್ದು ಹಾಸ್ಪಿಟಲ್ಗೆ ಒಯ್ಬೇಕಂತೇಳಿ. ಎಷ್ಟೋ ಮೋಟರ್ ಸೈಕಲ್ ಜನ ಹೋಗ್ತಿರ್ತಾರೆ ಬರ್ತಿರ್ತಾರೆ, ಮುಂಬೈದೊಳಗೆ ಸಿಕ್ಕಾಪಟ್ಟ ರಶ್, ಯಾರಿಗೂ ಕೇಳಂಗಿಲ್ಲ, ಹೋಗಪ್ಪ ನಮಗೆ ವಜ್ಜಾಗಿದೆ ನಿನಗೆಲ್ಲ ಹೆಲ್ಪ್ ಮಾಡೋಣ. ಅಷ್ಟು ಅನ್ನೋದ್ರೊಳಗೆ ಆ ಹುಡುಗ ಇಷ್ಟು ಬೇಡ್ಕೋತಾನೆ, ಇಲ್ರಿ ಹುಡುಗಿಗೆ ಆಕ್ಸಿಡೆಂಟ್ ಆಗೈತಿ, ತಲೆಗೆ ಬಡ್ದೈತಿ, ರಗತ್ ಬರ್ತಾಯಿದೆ, ಪ್ಲೀಸ್ ಹೆಲ್ಪ್ ಮಾಡ್ರಿ ಅಂತೇಳಿ. ಅಲ್ಲೇ ಒಬ್ಬ ಅಷ್ಟು ಅನ್ನೋದ್ರೊಳಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಯಾರೂ ಹೆಲ್ಪ್ ಮಾಡೋಂಗಿಲ್ಲ. ಬಟ್ ಒಬ್ಬ ಟೆಂಪೋ ಡ್ರೈವರ್, ಅಲ್ಲಿ ಒಂದು ಟೆಂಪೋ ಹೋಗ್ತಿರ್ತಾರೆ, ಟೆಂಪೋ ಟ್ರಕ್ ಡ್ರೈವರ್ ಅಂತೇಳಿ ಕರಿತೀವಿ. ಆ ಡ್ರೈವರ್ ನಿಲ್ಲಿಸ್ತಾನೆ ಗಾಡಿ. ಈ ಹುಡುಗ ನಿಲ್ಲಿಸಿದ ತಕ್ಷಣ ಏನಾಗ್ಯದ ಅಂತ ಕೇಳ್ತಾನೆ, ಇಲ್ಲಪ್ಪ ಹಿಂಗೆ ರೈಲ್ವೆದೊಳಗಿಂದ ಹುಡುಗಿ ಬಿದ್ದಾಳ, ಆಕ್ಸಿಡೆಂಟ್ ಆಗೈತಿ, ಇವಳಿಗೆ ಸ್ವಲ್ಪ ಹೆಲ್ಪ್ ಮಾಡೋದು. ಅವನು ಡ್ರೈವರ್ ಅಂತಾನೆ, ಇವ್ರು ಯಾರು, ಇವರು ನಮಗೆ ಪರಿಚಯ ಇಲ್ಲರಿ, ಬಟ್ ಟ್ರೈನ್ದೊಳಗಿಂದ ಬೀಳೋದು ನೋಡಿ ನಾನು ಅವಳಿಗೆ ಹೆಲ್ಪ್ ಮಾಡ್ಬೇಕಂತ ತಿಳ್ಕೊಂಡು ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಹೆಲ್ಪ್, ನಮಗೂ ಸ್ವಲ್ಪ ಸಹಾಯ ಮಾಡು. ಆಯ್ತಾ ಅಂತ. ಆ ಟ್ರಕ್ ಡ್ರೈವರ್ ಭಾಷೆ ಮಾತಾಡೋದು ಗುಜರಾತಿ. ನೆನ್ಪಿಟ್ರೆ ಪರೀಕ್ಷೆ ಪ್ರಶ್ನೆ ಕೇಳ್ತಾನೆ, ಯಾವ ಭಾಷೆ ಎಲ್ಲಿ ಆ ಟ್ರಕ್ ಡ್ರೈವರ್ ಮಾತಾಡ್ತಿದ್ದ, ಟೆಂಪೋ ಟ್ರಕ್ ಡ್ರೈವರ್ ಗುಜರಾತಿ ಭಾಷೆದೊಳಗೆ. ಓಕೆ, ನಾನು ಹೆಲ್ಪ್ ಮಾಡ್ತೀನಿ ಅಂತ ತಿಳ್ಕೊಂಡು ಆ ಹುಡುಗಿಗೆ ಆ ಟ್ರಕ್ದೊಳಗೆ ಇಟ್ಕೊಂಡು ಹೋಗುವಾಗ ಅಲ್ಲೊಬ್ಬ ಪೊಲೀಸ್ ಬರ್ತಾನೆ ರೀ, ಕಾಪ್ ಅಂತೇಳಿ ಕರೀತಾರೆ ಪೊಲೀಸ್. ಅವ ಏನಂತಾನ, ನೋಡಪ್ಪ ಈ ಹುಡುಗಿ ಹೆಲ್ಪ್ ಮಾಡಬೇಕಾದ್ರೆ ಇಲ್ಲೊಂದು ಐರೋಲಿ ಅಂತೇಳಿ ಒಂದು ಊರೈತಿ, ರೈಲ್ವೆ ಸ್ಟೇಷನ್, ಅಲ್ಲಿ ಹೋಗು, ಅದು 10 ಕಿಲೋಮೀಟ್ರ್ ಅಂತರದೊಳಗೆ ಐತಿ. ಆ ಊರಿಗೆ ಹೋದ್ರೆ ಅಲ್ಲಿ ಒಂದು ಹಾಸ್ಪಿಟಲ್ ಐತಿ, ಅಲ್ಲಿ ಹಾಸ್ಪಿಟಲ್ದೊಳಗೆ ಆ ಹುಡುಗಿ ಟ್ರೀಟ್ಮೆಂಟ್ ಮಾಡ್ತಾರೆ, ನೀವು ಹೋಗಂತೇಳಿ. ಬಟ್ ಬಾಲೇಶ್ವರ್ ಹುಡುಗಿ ಏನಂತ, ನೋ 10 ಕಿಲೋಮೀಟ್ರ್ ಅಂದ್ರೆ ಇದು ತುಂಬ ಡಿಸ್ಟೆನ್ಸ್ ದೂರ ಐತಿ, ಇನ್ನು 10 ಕಿಲೋಮೀಟ್ರ್ ವಯೋರ್ದೊಳಗೆ ಹುಡುಗಿ ಸಾಯ್ತಾಳ, ಬೇಡ, ಇದಕ್ಕಿಂತ ಮತ್ತೆ ಸಮೀಪ ಯಾವುದಾದ್ರೂ ಹಾಸ್ಪಿಟಲ್ ಐತೆ ಅಂತ ತಿಳ್ಕೊಂಡು ಅವ್ನು ಪ್ರಯತ್ನ ಪಡ್ತಿರ್ತಾನೆ ರೀ. ಇನ್ನು ಟ್ರಕ್ದೊಳಗೆ ಆ ಹುಡುಗಿ ಕುಂಡ್ಸ್ಕೊಂಡು ಹೋಯ್ತಿರ್ತಾರಲ್ಲ, ಸಿಕ್ಕಾಪಟ್ಟೆ ರಗತ ಸೋರ್ತಿರ್ತಾರೆ. ಟ್ರಕ್ ಹಿಂಗೆ ದಾಡ್ ಮಾಡಿದಾಗ ಆ ಹುಡುಗಿ ರೋಮ ಏನು ಆಕ್ಸಿಡೆಂಟ್ ಆಗಿರ್ತದಲ್ಲ, ಅವಳೊಮ್ಮೆ ಹಿಂಗೆ ಮಾಡಿ ಸಣ್ಣ ಹಿಂಗೆ ಕಣ್ಣು ತೆರೆದು ಬಿಡ್ತಾಳೆ, ಹಿಂಗೆ ಕಣ್ಣು ತೆರೆಯೋದ್ರೊಳಗೆ ಇವನ್ ನೋಡ್ತಾನೆ ರೀ ಹುಡುಗ ಬಾಲೇಶ್ವರ್. ಯವ್ವ ಬಹನ್ ಜಿ ಕಣ್ಣು ತೆರೆದಿಲ್ಲ ಯವ್ವ ತಂಗಿ, ಯಾವ ಊರ್ದಕ್ಕೆ ಅಮ್ಮ ನೀನು, ಏನಾಗೈತಮ್ಮ ನಿನಗೆ, ಹೆಂಗೆ ಬಿದ್ದಿ, ಹಿಂಗೆ ಪ್ರಶ್ನೆ ಏನು ಹೆಚ್ಚಿಗೆ ಕೇಳಂಗಿಲ್ಲ. ಮೊದಲೇ ಕೇಳ್ತಾನೆ, ಅಮ್ಮ ನೀವು ಆರಾಮಿದ್ರಿ ಅಮ್ಮ, ನಿಮಗೆ ತಿಳಿತೈತಿ ಆಕೆ ಅಂತ, ಸ್ವಲ್ಪ ಅಮ್ಮ, ಮತ್ತು ನಿಮ್ದು ಇಲ್ಲಿ ಯಾರು ಅದರ ಯಾರಿಗಾದರೂ ಹೆಲ್ಪ್ ಮಾಡಿ, ಯಾರು ನಿಮಗೆ ಪರಿಚಯದವ್ರು ಅದರೇನು, ಹೌದು ಯಾರು ಅದರ, ನಮ್ಮ ಅಣ್ಣ ಅದನ್ನ, ಏನು ನಿಮ್ಮ ಅಣ್ಣನ ಹೆಸರು, ದಿನೇಶ್, ಹೌದಾ, ಮತ್ತು ದಿನೇಶನ ನಂಬರ್ ಹೇಳ್ತೀಯಮ್ಮ ಅಂತೇಳಿ ಅವಳನ್ನು ಸಾವಕಾಶ ಹಿಂಗೆ ನುದುರೊಳಗೆ ನಂಬರ್ ಹೇಳ್ತಾಳ್ರಿ ದಿನೇಶ್ ಅವ್ರ ಅಣ್ಣಂದು. ದಿನೇಶ ರೋಮನ್ ಅಣ್ಣ, ಅವ ಉಲ್ಲಾಸ್ ನಗರ್ ಅಂತೇಳಿ ಮುಂಬೈದೊಳಗೆ ಒಂದು ಪ್ಲೇಸ್ ಬರ್ತೈತಿ, ಉಲ್ಲಾಸ್ ನಗರ್, ಅಲ್ಲಿ ಒಂದು ಕಂಪ್ನಿ ಒಳಗೆ ಮಾರ್ಕೆಟಿಂಗ್ದೊಳಗೆ ಕೆಲಸ ಮಾಡತ್ತಿರ್ತಾನೆ ದಿನೇಶ್. ಅವ್ರ ಅಣ್ಣನ ನಂಬರ ಹುಡುಗಿ ಹೇಳ್ತಾಳ್ರಿ. ನಂಬರ್ ಹೇಳಿದ ಮೇಲೆ ಮತ್ತೆ ಹುಡುಗಿ ಕಣ್ಣು ಮುಚ್ಚಿ ಸಿಕ್ಕಾಪಟ್ಟೆ ಪೇನ್ ಆಗ್ತಿರ್ತದೆ. ಕಣ್ಣು ಮುಚ್ಚಿದ ತಕ್ಷಣ ಯಾರು ಬಾಲೇಶ್ವರ ಅವ್ನು ಏನು ಮಾಡ್ತಾನೆ ರೀ, ಅವನ ಹತ್ರ ಮೊಬೈಲ್ ಇರೋಂಗಿಲ್ಲ, ಆ ಡ್ರೈವರ್ನ ಹತ್ರ ಮೊಬೈಲ್ ತೊಗೊಂಡು ಅವ್ರ ಅಣ್ಣಗೆ ಫೋನ್ ಮಾಡ್ತಾನೆ, ದಿನೇಶ್ ನಿಮ್ಮ ತಂಗಿದ ಆಕ್ಸಿಡೆಂಟ್ ಆಗೈತಿ, ಇಮ್ಮಿಡಿಯೇಟಾಗಿ ನೀನು ಬರಬೇಕು, ನಾವು ಇಲ್ಲಿ ಹಾಸ್ಪಿಟಲ್ಗೆ ಹುಡುಕ್ತಾ ಇದ್ದೀವಿ, ಯಾವ ಹಾಸ್ಪಿಟಲ್ಗೆ ಹೋಗ್ಬೇಕು ಅನ್ನೋದು. ಅಲ್ಲೇ ಸಮೀಪ ಒಂದು ಹಾಸ್ಪಿಟಲ್ಗೆ ಹೋಗ್ತಾರೆ ರೀ, ಸಣ್ಣ ಹಾಸ್ಪಿಟಲ್ ಇರ್ತೈತಿ. ಆ ನರ್ಸ್ ಅದೆಲ್ಲ ಹುಡುಗಿಗೆ ಆಕ್ಸಿಡೆಂಟ್ ಆದ ಹುಡುಗಿ ಒಳಗೆ ಕರೆಸಿ ಸ್ವಲ್ಪ ಅಲ್ಲೇ ಟ್ರೀಟ್ಮೆಂಟ್ ಮಾಡಿ, ಇಲ್ಲ ಪೇಷಂಟ್ ಇಸ್ ವೆರಿ ಸೀರಿಯಸ್, ನಮ್ಮಲ್ಲಿ ಯಾವುದೇ ವಿ ಆರ್ ಅನೇಬಲ್ ಟು ಟ್ರೀಟ್ ದಿಸ್ ಪೇಷಂಟ್, ನಾವು ವಿ ವಿಲ್ ಡೂ ಸಮ್ ಫಸ್ಟ್ ಏಡ್, ಸ್ವಲ್ಪ ನಾವು ಟ್ರೀಟ್ ಮಾಡ್ಬೋದು, ಬಟ್ ಹರ್ ಕಂಡೀಷನ್ ಈಸ್ ಫುಲ್ ಕ್ರಿಟಿಕಲ್, ನೀವು ದೊಡ್ಡ ಹಾಸ್ಪಿಟಲ್ಗೆ ಒಯ್ಬೇಕಂತೇಳಿ
ಅಲ್ಲಿದು ನರ್ಸ್ ಅವ್ರು ಹೇಳಿದ ತಕ್ಷಣ ಬಾಲೇಶ್ವರ ಏನಂತನ್ರಿ, ಆಯ್ತಮ್ಮ ಈಗ ನೀವು ಫಸ್ಟ್ ಏಡ್ ತೆಲಿಗೆ ಎಲ್ಲೆಲ್ಲ ರಕ್ತ ಬರ್ದೈತೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿರಿ. ಅಲ್ಲಿಂದ ಮತ್ತೆ ಟ್ರಕ್ದೊಳಗೆ ಟೆಂಪೋ ಡ್ರೈವರ್ ಅದಲ್ಲ, ಅವ್ನು ಟ್ರಕ್ದೊಳಗೆ ಇಟ್ಕೊಂಡು ಆ ಹುಡುಗಿಗೆ ಹಾಸ್ಪಿಟಲ್ಗೆ ಹೋಯ್ತಾರೆ, ದೊಡ್ಡ ಹಾಸ್ಪಿಟಲ್. ಇನ್ನೊಂದು ಹಾಸ್ಪಿಟಲ್ ಅದ ರೀ, ಡಿವೈನ್ ಹಾಸ್ಪಿಟಲ್, ಹೆಸರು ನೆನ್ಪಿಡ್ರಿ, ಡಿವೈನ್ ಹಾಸ್ಪಿಟಲ್. ಅದ್ರ ಪೂರ್ಣ ಹೆಸರು ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಆ್ಯಂಡ್ ರಿಸರ್ಚ್ ಸೆಂಟರ್. ಈ ಹಾಸ್ಪಿಟಲ್ಗೆ ಒಯ್ದ ತಕ್ಷಣ ಅಲ್ಲಿ ಒಬ್ಬ ಡಾಕ್ಟರ್ ಅದನ್ರಿ, ಅವ್ರ ದೇವತಾ ಮನುಷ್ಯನೇ, ಡಾಕ್ಟರ್ ಅನಿಲ್ ಅಗರ್ವಾಲ್. ಡಾಕ್ಟರ್ ಅನಿಲ್ ಅಗರ್ವಾಲ್ಗೆ ಹೇಳ್ತಾರೆ ನೀವು ಟೆಂಪೋ ಡ್ರೈವರ್ ಮತ್ತು ಬಾಲೇಶ್ವರ್, ಇಲ್ರಿ ಹಿಂಗೆ ಆಕ್ಸಿಡೆಂಟ್ ಆಗೈತಿ, ಬಟ್ ಅದಕ್ಕೆ ನಮಗೂ ಇವ್ರದ್ದೇನೂ ಪರಿಚಯ ಇಲ್ಲ, ಸ್ಟಿಲ್ ಆನ್ ದ ಬೇಸಿಕ್ ಆಫ್ ಹ್ಯುಮ್ಯಾನಿಟಿ ಹೆಲ್ಪ್ ಮಾಡೋ ಸಲುವಾಗಿ ನಾನು ಈ ಹುಡುಗಿ ತೊಗೊಂಡು ಬಂದೀನಿ ರೀ. ನಾನು ಮತ್ತು ನಮ್ಮ ಡ್ರೈವರ್ ಅವರು ನನಗೆ ಪರಿಚಯ ಇಲ್ಲ, ಬಟ್ ಅವರು ನಮ್ಗೆ ಹೆಲ್ಪ್ ಮಾಡ್ಯಾರಿ. ನೋಡ್ರಿ ಅವಂತನ ಮತ್ತು ಎಲ್ಲದ ಹಾಸ್ಪಿಟಲ್ ಹೋದ ತಕ್ಷಣ ನೀವು ಯಾರು, ಏನಾಗೈತಿ, ನೀವೆಲ್ಲ ಕನ್ಸೆಂಟ್ ಕೊಡಬೇಕು, ಕಾಗದ ಪತ್ರ ತಯಾರು ಮಾಡಬೇಕು, ಸಿಗ್ನೇಚರ್ ಮಾಡಬೇಕು, ಇಷ್ಟೆಲ್ಲ ಪ್ರೊಸೀಜರ್ ಇರ್ತದೆ ರೀ. ಬಟ್ ಡಾಕ್ಟರ್ ಅನಿಲ್ ಅಗರ್ವಾಲ್ ಅವು ಯಾವುದೇ ಪ್ರಕಾರದ ಕಾಗದ ಪತ್ರಗಳನ್ನು ಸಹಿ ಮಾಡದೆ ಓಕೆ ದಿಸ್ ಇಸ್ ಅ ವೆರಿ ಎಮರ್ಜೆನ್ಸಿ ಕೇಸ್, ಆ ಹುಡುಗಿಗೆ ICU ಒಯ್ದು ಅಡ್ಮಿಟ್ ಮಾಡ್ತಾರೆ. ಆಮೇಲೆ ವಿ ವಿಲ್ ಮೇಕ್ ಅ ಸಿಗ್ನೇಚರ್, ವಿ ವಿಲ್ ಮೇಕ್ ಅ ಕನ್ಸೆಂಟ್ ಲೆಟರ್, ನೋಡೋಣ ಅವ್ರ ಮನೆಯೊಳಗೆ ಫ್ಯಾಮಿಲಿ ಮೆಂಬರ್ ಯಾರಾದರೂ ಬಂದರೆ ಹೆಲ್ಪ್ ಮಾಡೋಣ. ಅಷ್ಟು ಅನ್ನೋದ್ರೊಳಗೆ ದಿನೇಶ್ ಅವ್ರ ಅಣ್ಣನೂ ಬರ್ತಾನೆ ರೀ. ಬಂದು ಇನ್ನು ಹಾಸ್ಪಿಟಲ್ ಅಡ್ಮಿಟ್ ಮಾಡಿರ್ತಾರೆ. ಇವೇನು ಡ್ರೈವರ್ ಇರ್ತಾನೆ, ಟೆಂಪೋ ಡ್ರೈವರ್, ಅವನ ಹುಡುಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅವ್ನು ಹೋಗಿಬಿಡ್ತಾನೆ ರೀ. ಇನ್ನು ಬಾಲೇಶ್ವರ್ ಹೊರಗೆ ಬಂದು ನೋಡ್ತಾನೆ ಡ್ರೈವರ್ ಎಲ್ಲದಾನ ಅಂತೇಳಿ. ಇವ ಡ್ರೈವರ್ ಅಲ್ಲಿದ್ದು ಹೋಗಿರ್ತಾನೆ ರೀ. ಅರೇ ಬಾಪ್ರೆ, ನಾನು ಡ್ರೈವರ್ ಥ್ಯಾಂಕ್ಸ್ ಹೇಳಬೇಕಾಗಿತ್ತು, ಬಟ್ ಬಿಟ್ಟು ಹೋದಲ್ಲ ಅಂತ, ಇರಲಿ ಅಂತ ತಿಳ್ಕೊಂಡು ಆ ಹುಡುಗಿ ಅಣ್ಣ ಬಂದು ಆ ಹುಡುಗಿ ಅಣ್ಣ ಮತ್ತು ಬಾಲೇಶ್ವರ ಇಬ್ಬರು ಜನ ಮಾತಾಡಿ ನಿಮ್ಮ ತಂಗಿಗೆ ಅಡ್ಮಿಟ್ ಮಾಡ್ಯಾರಿ, ಡಾಕ್ಟರ್ ಸೀರಿಯಸ್ ಅದ ಅಂತ ಹೇಳ್ಯಾರ, ಬ್ಲಡ್ ಅಂತೂ ಸಿಕ್ಕಾಪಟ್ಟೆ ಹೋಗ್ತಾ ಇದೆ ಅಂತ ಹೇಳ್ಯಾರ. ಆಮೇಲೆ ಡಾಕ್ಟರ್ ಅನಿಲ್ ಅಗರ್ವಾಲ್ ಏನಂತಾನೆ, ಓ ಬಾಲೇಶ್ವರ್, ತಮ್ಮ ನೀನು ಏನು ಹೆಲ್ಪ್ ಮಾಡಿಲ್ಲ, ಇಷ್ಟು ಟೈಮಿನ ಮ್ಯಾಗ ಹೆಲ್ಪ್ ಮಾಡಿದೆ. ನೀನು ಒಂದು ವೇಳೆ ಹೆಲ್ಪ್ ಮಾಡದೇ ಇದ್ದರೆ ಹುಡುಗಿ ಸಾಯ್ತಿದ್ರು, ರಕ್ತ ಸೋರು ಸಾಯ್ತಿತ್ತು ಹುಡುಗಿ. ನೀನು ಹೆಲ್ಪ್ ಮಾಡಿದ್ದಕ್ಕೆ ಭಾಳ ಒಳ್ಳೇದಾಯ್ತಪ್ಪ. ಏನಿಲ್ಲ, ನಾವು ಎಕ್ಸ್ರೇ ತೆಗೆದಿದ್ದೀವಿ, ಸ್ಟ್ರೆಚ್ ಆಗೈತಿ, ಬಟ್ ವಿ ವಿಲ್ ಕಂಟ್ರೋಲ್, ನಾವು ಅದನ್ನು ಹುಡುಗಿ ಕಂಪ್ಲೀಟ್ ಮಾಡ್ತೀವಿ ಅಂತ ತಿಳ್ಕೊಂಡು ಒಂದು 2-3 ದಿವ್ಸ ಕಂಪ್ಲೀಟ್, ಒಂದು 4-5 ದಿವಸ ಆಗ್ತದೆ. ಆಮೇಲೆ ಅವ್ರ ಅಣ್ಣ ಏನಂತನ್ರಿ, ಯಾರು ಈ ಹುಡುಗ ಯಾರು ದಿನೇಶ್, ಮತ್ತೊಂದು 2-3 ದಿವಸ ಆಗ ನೀವು ಈ ಹುಡುಗ ಯಾರು ಬಾಲೇಶ್ವರ ಡೈಲಿ ಬಂದು ಆ ಹುಡುಗಿಗೆ ಭೇಟಿ ಆಗ್ತಿರ್ತಾನೆ, ಹ್ಯಾಂಗೆ ಅದ ಈಗ ಆರಾಮಾಗಿದೇನ್ರಿ ಅಂತೇಳಿ. ಒಂದು 2-3 ದಿವಸ ಆದ ನಂತರ ದಿನೇಶ್ ಏನಂತನ್ರಿ, ಆಕ್ಸಿಡೆಂಟ್ ಎಲ್ಲಾಗಿತ್ತು ಅಲ್ಲಿ ಈ ನಮ್ಮ ತಂಗಿದು ಮೊಬೈಲ್ ಬಿದ್ದೈತಿ, ಆಮೇಲೆ ಅವಳೊಂದು ಬ್ಯಾಗ್ ಬಿದ್ದೈತಿ, ಎಲ್ಲಿ ಸಿಗ್ತದೆ ನೋಡ್ಕೊಂಡು ಬಾ ಅಂತೇಳಿ ಹೇಳ್ತಾನೆ ರೀ. ಬಾಲೇಶ್ವರ ಅಲ್ಲಿಂದ ಮತ್ತೆ ವಾಪಸ್ ಎಲ್ಲಿ ಆಕ್ಸಿಡೆಂಟ್ ಆಗಿರ್ತದೆ ಆ ಪ್ಲೇಸಿಗೆ ಬಂದು ನೋಡಿರೋದ್ರೊಳಗೆ ಅಲ್ಲೇನು ಟ್ರೈನ್ದೊಳಗೆ ರೈಲ್ವೇದೊಳಗೆ ಆ ಟ್ರ್ಯಾಕ್ ರಿಪೇರ್ ಮಾಡೋರು ಇರ್ತಾರಲ್ಲ, ಅವ್ರಂತಾರೆ ಹೌದ್ರಿ ಇಲ್ಲೊಂದು ಮೊಬೈಲ್ ಐತಿ, ಇಲ್ಲೊಂದು ಬ್ಯಾಗ್ ಸಿಕ್ಕೈತಿ ಅಂತೇಳಿ ಅವ್ರಿಗೆ ವಾಪಸ್ ಕೊಡ್ತಾರೆ. ಆಮೇಲೆ ಅವ ತಂದು ಅವ್ರ ತಮ್ಮಗೆ ಕೊಟ್ಟು ಆ ಹುಡುಗಿ ಜೊತೆ ಮಾತಾಡುವತ್ತು ಹುಡುಗಿಗೆ ಸ್ವಲ್ಪ ಎಲ್ಲ ಕಡಿಮೆ ಆಗ್ತದೆ. ಅವಳು ಅಂತೇಳಿ, ತಮ್ಮ ನೀನು ಯಾರು, ನೀನು ನಮ್ಮದು ನಿಮ್ದು ಏನೂ ಪರಿಚಯ ಇಲ್ಲ, ಬಟ್ ನೀ ನನಗೆ ಹೆಲ್ಪ್ ಮಾಡಿಯಲ್ಲೋ, ನೀ ಇದ್ದೆ ಅಂತ ತಿಳ್ಕೊಂಡು ಇವತ್ತು ನಾನು ಬದುಕ್ನಿ, ನೀನು ಇದ್ದೆ ಅಂತ ತಿಳ್ಕೊಂಡು ಇವತ್ತು ನನಗೆ ಜೀವಂತ ಇದ್ದೆ, ಅದರ್ವೈಸ್ ನೀನು ನನಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಾನು ಬದುಕ್ತಿರ್ಲಿಲ್ಲ, ನೀನು ಭಾಳ ಪುಣ್ಯಾತ್ಮ ಇದ್ದಲ್ಲೋ ಅಂತೇಳಿ ರೋಮಾ ಆ ಹುಡುಗಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಾಳೆ. ಇಲ್ಲಮ್ಮ ದಿಸ್ ಈಸ್ ಇದೇನು ದೊಡ್ಡ ಸಹಾಯ ಅಲ್ಲಮ್ಮ, ಇವತ್ತು ನಿಮಗೆ ಆಕ್ಸಿಡೆಂಟ್ ಆಗ್ಯದ, ಇವತ್ತು ನಾಳೆ ನನಗಾಗ್ಬೋದು, ಇನ್ನೊಬ್ರಿಗೆ ಯಾರಿಗೂ ಆಗ್ಬೋದು, ನಾನೇನು ದೊಡ್ಡ ಕೆಲಸ ಮಾಡಿಲ್ಲ, ಜಸ್ಟ್ ನಾನು ಸುಮ್ಮನೆ ಹೀಗೆ ಅಷ್ಟು ಹನ್ನೆರಡದೊಳಗೆ ಇಲ್ಲಪ್ಪ ನೀನು ಇದು ವಿಷಯ ಮುಗಿತಲ್ಲ. ಆ ತಂಗಿ ಯಾರು ರೋಮಾ, ಯಾರು ನಮ್ಮ ದಿನೇಶ್, ಇವರೆಲ್ಲ ಅವನಿಗೆ ಥ್ಯಾಂಕ್ಸ್ ಹೇಳ್ತಾರೆ, ನೀ ಮಾಡಿದಕ್ಕೆ ಒಳ್ಳೇದು. ಇಲ್ರಿ ನಾನೇನು ಹೆಲ್ಪ್ ಮಾಡಿಲ್ಲ, ನಾವು ಟೆಂಪೋ ಡ್ರೈವರ್ ಒಬ್ಬರು ಸರ್ ನನಗೆ ಹೆಲ್ಪ್ ಮಾಡಿದ್ರು, ನನಗೆ ತಿಳಿದಷ್ಟು ನಾನು ಮಾಡೀನಿ ಅಂತೇಳಿ. ಪರಿಚಯ ಇಲ್ಲದೇ ವ್ಯಕ್ತಿ, ಅವನಿಗೆ ಸ್ವತಃ ನೌಕರಿ ಇಲ್ರಿ, ಯಾರು ಬಾಲೇಶ್ವರಿಗೆ ನೌಕರಿ ಇಲ್ಲ, ಉತ್ತರ ಪ್ರದೇಶ್ ಮಿರ್ಜಾಪುರದಿಂದ ಮುಂಬೈಗೆ ನೌಕರಿ ಹುಡುಕೋಗಿ ಬಂದಂಥ ಹುಡುಗ. ಈ ಹುಡುಗಿಗೆ ಇದು ಆಕ್ಸಿಡೆಂಟ್ ಆದ ತಕ್ಷಣ ಹೆಲ್ಪ್ ಮಾಡ್ತಾನಂದ್ರೆ ಇವನಿಗೆ ಕೇಳ್ತಾರೆ, ಇಲ್ಲ ಮತ್ತು ಮುಂಬೈದೊಳಗೆ ಉಳಿದವ್ರೆಲ್ಲ ಜನ ಹೆಲ್ಪ್ ಮಾಡಬೇಕು. ಮುಂಬೈ ಜನ ಪೊಲೀಸರಿಗೆ ಅನಿಸ್ತಾರ್ರಿ, ಆಕ್ಸಿಡೆಂಟ್ ಆದ ಕಾರಣ ಹೋಗಿ ಹೆಲ್ಪ್ ಮಾಡಿದೆ ಅಂದ್ರೆ ಎಲ್ಲಿ ನಮ್ಗೆ ಒಯ್ದು ಕೋರ್ಟಿಗೆ ಹೋಗಬೇಕು, ಎಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ನೀ ಯಾರು ಏನು ಸುದ್ದಿ, ಹೀಗೆಲ್ಲ ಮುಂಬೈ ಜನ ಅಂಜುತ್ತಾರೆ ಅಂತಂದ. ಯಾರು ಬಾಲೇಶ್ವರ್, ಮುಂಬೈ ಜನ ಯಾರಿಗಾರು ಹೆಲ್ಪ್ ಮಾಡೋಂಗಿಲ್ಲ ಅವರು. ಅದಕ್ಕೆ ನನಗೆ ತಿಳಿದಷ್ಟು ನಾನು ಮಾಡೀನಿ, ಬಟ್ ನಾನು ಯಾಕೆ ಮಾಡೀನಿ ಅಂದ್ರೆ ಸಿ ಈಸ್ ನೀಡೆಡ್, ಅವಳಿಗೆ ಅವಶ್ಯಕತೆ ಇತ್ತು, ನಾನು ಹೆಲ್ಪ್ ಮಾಡೀನಿ. ನಾಳೆ ನನಗಾಗ್ಬೋದು, ನಾಳೆ ನಿಮಗಾಗ್ಬೋದು. ಈ ಸುದ್ದಿ ಗೊತ್ತಾಗ್ತದೆ ರೀ. ಗೊತ್ತಾಗನ ದೇವೇನ್ ಕನಲ್ ಅವರ ನಂತರ
ನೀನೊಬ್ಬ ಅನ್ಎಜುಕೇಟೆಡ್ ಅಂದ್ರೆ ಕಂಪ್ಲೀಟ್ ಎಜುಕೇಷನ್ ಮುಗಿಸ್ಲಾರಂಥ ಹುಡುಗ, ಹೈಸ್ಕೂಲ್ ಡ್ರಾಪ್ ಔಟ್ ಹುಡುಗ, ಅನ್ಎಂಪ್ಲಾಯ್ಮೆಂಟ್ ಇರುವಂಥ ಹುಡುಗ, ನೀನು ಆ ಹುಡುಗಿಗೆ ಹೆಲ್ಪ್ ಮಾಡ್ತೆ. ಅವಳು ನಿಮಗೇನು ಪರಿಚಯನೇ ಇಲ್ಲ, ಪರಿಚಯ ಇರಲಾರ ನೀ ಹೆಲ್ಪ್ ಮಾಡ್ತೆ ಅಂದ್ರೆ ಯು ಆರ್ ರಿಯಲಿ ಗ್ರೇಟ್. ಅದಕ್ಕೆ ಲವ್ ಆಗಲಿ ಅಫೆಕ್ಷನ್ ಆಗಲಿ. ಈ ಹುಡುಗಿ ಒಬ್ಬನ ಜೊತೆಗೆ ಪ್ರೀತಿ ಮಾಡ್ತಿರ್ತಾಳ್ರಿ. ಯಾರು? ರೋಮಾ. ಆ ಹುಡುಗನ ಹೆಸರು ವಿಜಯ್. ಇವನ ಜೊತೆ ಮದುವೆ ಆಗಕ್ಕಿರ್ತಾಳ್ರಿ. ಇವ ಫಿಯಾನ್ಸ್ ವಿಜಯ್. ಬಟ್ ಇಲ್ಲಿ ಹೆಲ್ಪ್ ಮಾಡಿದವ್ರು ಯಾರು? ಬಾಲೇಶ್ವರ್ ಮಿಶ್ರಾ. ಯಾರಿಗೆ? ರೋಮಾ ಇವಳು ಹುಡುಗಿಗೆ. ಈ ಕತೆ ದಿಸ್ ಇಸ್ ಅ ರಿಯಲ್ ಇನ್ಸಿಡೆಂಟ್. ದಿಸ್ ಇಸ್ ಅ ಟೆರಿಬಲ್ ಆಕ್ಸಿಡೆಂಟ್. ಇದಕ್ಕೆ ಭಯಾನಕ ಆಕ್ಸಿಡೆಂಟ್ ಅಂತೇಳಿ ಕರೀತಾರೆ. ಟೆರಿಬಲ್ ಆಕ್ಸಿಡೆಂಟ್ ವಾಸ್ ಹ್ಯಾಪನ್ಡ್ ಇನ್ ದ ಮುಂಬೈ ರೈಲ್ವೆ ಸ್ಟೇಷನ್. ಇದು ಒಂದು ಸಣ್ಣ ಕತೆ ನಿಮಗೆ ಕನ್ನಡದೊಳಗೆ ಹೇಳಿದ್ದು. ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ನೋಡ್ರಿ. ವಾಟ್ ಈಸ್ ದ ಫುಲ್ ಟೈಟಲ್ ಆಫ್ ದಿಸ್ ಸ್ಟೋರಿ? ದಿಸ್ ಇಸ್ ಅ ರಿಯಲ್ ಸ್ಟೋರಿ. ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಈ ಸತ್ಯ ಘಟನೆ ವಿವರಿಸಿದವರು ಯಾರು? ದೇವ್ ಖಾನಲ್. ಈ ಕಥೆಯನ್ನ ಯಾವ ಮ್ಯಾಗ್ಝಿನ್ದೊಳಗೆ ಪಬ್ಲಿಷ್ ಮಾಡಿದ್ರು? ರೀಡರ್ಸ್ ಡೈಜೆಸ್ಟ್ ಇಂಡಿಯಾ. ಈ ಮ್ಯಾಗ್ಝಿನ್ ಮಂತ್ಲಿ ಮ್ಯಾಗ್ಝಿನ್ ಇದೆ. ದಿಸ್ ಈಸ್ ಅನ್ ಇಂಗ್ಲಿಷ್ ಮಂತ್ಲಿ ಮ್ಯಾಗ್ಝಿನ್. ಈ ಹುಡುಗಿ ಹೆಸರೇನು? ರೋಮಾ. ಇವಳು ವಯಸ್ಸೆಷ್ಟು? 21 years. ಇವಳು ಏನು ಕೆಲಸ ಮಾಡ್ತಿದ್ರು? ಕಾಲ್ ಸೆಂಟರ್ದಲ್ಲಿ ಎಕ್ಸಿಕ್ಯೂಟಿವ್, CCE. ಇವಳು ಯಾವ ಶಿಕ್ಷಣ ಮುಗಿಸಿದ್ರು? BCom ಗ್ರಾಜ್ಯುಯೇಟ್. ಯಾವ ದಿವಸ ಆಕ್ಸಿಡೆಂಟ್ ಆಗಿತ್ತು? 10 ಡಿಸೆಂಬರ್ 2010ರಂದು. ಯಾವ ವಾರ? ಫ್ರೈಡೆ. ಯಾವ ಸಮಯದೊಳಗೆ? ಈವ್ನಿಂಗ್ 6:32. ವೆರಿ ಗುಡ್. ಪ್ರಶ್ನೆ ಕೇಳೋಣ, ಉತ್ತರ ಹೇಳ್ತೇಮ್ಮ. 2 marks ಅದಾವ ಇದಕ್ಕೆ ಎಕ್ಸಾಮ್ದೊಳಗೆ. ಇನ್ನು ಆ ಹುಡುಗಿಗೆ ಆಕ್ಸಿಡೆಂಟ್ ಆದ ನಂತರ ಅವೇನು ಬಾಲೇಶ್ವರ ಇರ್ತಾನಲ್ಲ, ಬಾಲೇಶ್ವರ, ಅವ ಏನು ಮಾಡ್ದ ಫಸ್ಟ್? ಎಸ್, ಅವ ಏನು ಮಾಡ್ತಾನೆ? ಮೊದಲು ಹಿಂಗೆ ಹಿಡಿದು ಹೋಗ್ತಾನೆ ಟ್ರೈನದು. ಬ್ರೇಕ್ ಹಿಡಿದು ಹೋಗ್ತಾನೆ. ಆಮೇಲೆ ಟ್ರೈನ್ ನಿಂತ ತಕ್ಷಣ ಅವರೆಲ್ಲ ಜನರಿಗೆ ಏನಂತೇಳಿ ಕೇಳ್ತಾನ? ಓಕೆ, ಹೆಲ್ಪ್. ಯಾರು ಜನ ಬಂದು ಹೆಲ್ಪ್ ಮಾಡ್ತಾರೇನು? ಹೆಲ್ಪ್ ಮಾಡಂಗಿಲ್ಲ. ಆಮೇಲೆ ಇವ ಟ್ರೈನ್ದೊಳಗಿಂದ ಹಾರ್ತಾನೆ, ಅಲ್ಲೇ ನಿಂದಿರ್ತಾನೆ. ಹಾರಿದ ನಂತರ ಅವನಿಗೆ ಬಡಿತದ. ಓಕೆ, ಬಡದ ನಂತರ ಅವ ಎಲ್ಲಿ ಓಡಿ ಹೋಗ್ತಾನ? ಎಸ್, ಹುಡುಗಿ ಬಲ್ಲಿ. ಓಡಿದ ತಕ್ಷಣ ಆ ಹುಡುಗಿ ಏನಂತೇಳಿ ಪ್ರಶ್ನೆ ಕೇಳ್ತಾನೆ ಮೊದಲನೇದು? ವೆರಿ ಗುಡ್. ಬಹನ್. ಓಕೆ, ಗುಡ್. ಆಮೇಲೆ ಆ ಹುಡುಗಿ ಏನಂತಾಳ ಅವನಿಗೆ? ಏನೋ ಅನ್ನಂಗಿಲ್ಲ. ಅವಳು ಏನೋ ಅನ್ನಂಗಿಲ್ಲ. ಓಕೆ, ಎಸ್. ಈ ಹುಡುಗಿಗೆ ಯಾರು ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ ಆಗ್ತಾರೆ? ಬಾಲೇಶ್ವರ. ಇನ್ನೊಬ್ಬ ಯಾರು ಇರ್ತಾರೆ? ಟ್ರಕ್ ಡ್ರೈವರ್. ಅವ್ರು ಯಾವ ಭಾಷೆ ಮಾತಾಡ್ತಿರ್ತಾರೆ? ಗುಜರಾತಿ ಭಾಷೆ ಮಾತಾಡ್ತಿರ್ತಾರೆ. ಎಸ್, ವೆರಿ ಗುಡ್. ಅಲ್ಲಿಂದ ಒಂದು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಅವ್ರು. ಆ ಹಾಸ್ಪಿಟಲ್ ಹೆಸರೇನು? ಡಿವೈನ್ ಹಾಸ್ಪಿಟಲ್. ಅಲ್ಲೊಬ್ರು ಡಾಕ್ಟರ್ ಇರ್ತಾರೆ. ಆ ಡಾಕ್ಟರ್ ಹೆಸರೇನು? ಡಾಕ್ಟರ್ ಅನಿಲ್ ಅಗರ್ವಾಲ್. ಓಕೆ. ಇಲ್ಲ, ಐರೋಲಿ ಅಂತೇಳಿ ಒಂದು ಸಿಟಿ ಐತಿ, ಅಲ್ಲಿ ಒಯ್ರಿ ಅಂತೇಳಿ ಹೇಳಿದವ್ರು ಯಾರು? ಪೊಲೀಸ್ ಅವರು. ಈ ರೀತಿಯಾದಂಥ ಈ ಹುಡುಗಿ ಅಣ್ಣನ ಹೆಸರೇನು? ದಿನೇಶ್. ಈ ಹುಡುಗಿ ಯಾವ ಜೊತೆ ಮದುವೆ ಆಗಕ್ಕಿದ್ರು? ವಿಜಯನ್ ಜೊತೆ. ವೆರಿ ಗುಡ್. ಸೊ ಈ ರೀತಿಯಾದಂಥ ನಿಮಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ. ಸೊ ಪ್ಲೀಸ್ ರಿಮೆಂಬರ್ ದ ಫುಲ್ ಸ್ಟೋರಿ. ಓಕೆ, ಯು ವಿಲ್ ಗೆಟ್ 2 marks 100%. ಈ ರೀತಿಯಾಗಿ ಎಲ್ಲ ಚಾಪ್ಟರ್ಸ್ಗಳನ್ನು ಮುಗಿಸ್ಕೊಡೋ ಜವಾಬ್ದಾರಿ ನನ್ನದು. ಥ್ಯಾಂಕ್ ಯು. ನಮಸ್ಕಾರ.